ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಸೊ ತರಕಾರಿಗಳನ್ನೆಲ್ಲ ಚಿಕ್ಕದಾಗಿ ಹೆಚ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ದಪ್ಪದಾಗಿ ಹೆಚ್ಕೊಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿ. ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನೆಲ್ಲ ಚಿಕ್ಕದಾಗಿ ಹೆಚ್ಕೊಳ್ಳಿ. ನಾನಿಲ್ಲಿ ಹಸಿ ಬಟಾಣಿ, ಕ್ಯಾರೆಟ್, ಟೊಮ್ಯಾಟೊ, ಆಲೂಗೆಡ್ಡೆ ಮತ್ತು ಬೀನ್ಸ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಿದ್ದೀನಿ. ನಾನು ಆಲ್ರೆಡಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ನಾನು ಕಡಲೆಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ತೀನಿ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫಸ್ಟ್ ಇದಾದಮೇಲೆ ಇದ್ರ ಜೊತೆನೇ ಸಾಸಿವೆ, ಜೀರಿಗೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಬೇಕು. ಅದಾದಮೇಲೆ ನಾನು ಇಲ್ಲಿ ಕರಿಬೇವು ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿಬಿಟ್ಟು ಫಸ್ಟು ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಸೊ ಹಸಿಮೆಣ್ಸಿನ್ಕಾಯಿನ ಎಣ್ಣೆಲಿ ಉರಿಯೋದ್ರಿಂದ ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ನಿಮಗೆ ನೀವು ಈರುಳ್ಳಿ ಜೊತೆನೂ ಸಹ ಹಾಕ್ಕೋಬೋದು. ಸೊ ನಾನಿವಾಗ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮತ್ತು ಹೆಚ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫಸ್ಟು. ಸೊ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀವು ರವೆ ಎಷ್ಟು ತೊಗೊಂಡಿದ್ದೀರಾ ಅಂತ ಅದ್ರ ಮೇಲೆ ನೀರು ಹಾಕಬೇಕು. ನೀವು 1 ಕಪ್ ರವೆ ತೊಗೊಂಡಿದ್ರೆ 2 ಕಪ್ ನೀರು ಹಾಕಬೇಕು. ನಾನಿಲ್ಲಿ 1 ಕಪ್ಪು ರವೆ ತೊಗೊಂಡಿದ್ದೀನಿ, ಹಾಗಾಗಿ 2 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಸೊ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಚೆನ್ನಾಗಿದು ಕುದಿಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಬೇಕು. ನೋಡಿ ಇವಾಗ ಇಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ತರಕಾರಿಗಳೆಲ್ಲ ಬೆಂದಿದೆ. ನಾನಿವಾಗ ಇದು ತರಕಾರಿಗಳಿಗೆ ಬೆಂದೆ ಆದಮೇಲೆ ಇದಕ್ಕಿವಾಗ ರವೆ ಆ್ಯಡ್ ಮಾಡ್ತೀನಿ. ನೋಡಿ ಇವಾಗ ನಾನಿಲ್ಲಿ ರವೆ ಹಾಕ್ತಾಯಿದ್ದೀನಿ. ರವೆನ ಒಂದೇ ಸಲ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮಗೆ ಯಾವ ಥರ ಬೇಕು ಉಪ್ಪಿಟ್ಟು ಅದ್ರ ಮೇಲೆ ನೀವು ರವೆನ ಹಾಕ್ಕೋಬೋದು. ನಿಮಗೆ ತೆಳುವಾಗಿ ಬೇಕಾ ಅಥವಾ ನಿಮಗೆ ಉದ್ರುದ್ರಾಗಿ ಡ್ರೈ ಆಗಬೇಕಾ ಅದ್ರ ಮೇಲೆ ನೀವು ರವೆ ನೋಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ನನಗೆ ಬೇಕು. ಸೊ ಹಾಗಾಗಿ ನಾನು ರವೆನ ಇಲ್ಲಿ ಸ್ವಲ್ಪ 3/4 ಕಪ್ ರವೆ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಹುಷಾರಾಗಿ ಹ್ಯಾಂಡ್ಲ್ ಮಾಡಿ, ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಇದಾದಮೇಲೆ ನಾನು ಇದು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಇರೋಕ್ಕೆ ಬಿಡ್ತೀನಿ. ನೋಡಿ ಇದು 5 ನಿಮಿಷ ಆದಮೇಲೆ ಇದು ರವೆ ಎಲ್ಲ ನೀಟಾಗಿ ಹರಡ್ಕೊಂಡಿದೆ. ಸೊ ಈಗ ಇದಕ್ಕೆ ನಾನು ತೆಂಗಿನ ತುರಿನ ಹಾಕಿಬಿಟ್ಟು ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಬಿಸಿ ಬಿಸಿಯಾದ ವೆಜಿಟೇಬಲ್ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.